ಹೊಡೆತಕ್ಕೆ ಕೊಪ್ಪಳ ತತ್ತರಿಸಿದೆ. ಅಕಾಲಿಕ ಮಳೆಗೆ ಭತ್ತದ ಬೆಳೆ ನೀರ್ಪಾಲಾಗಿದೆ. ಒಣಗೋದಕ್ಕೆ ಹಾಕಿದ್ದ ಭತ್ತ ಸಂಪೂರ್ಣ ನೀರ್ಪಾಲಾಗಿದೆ. ಹೆಟ್ನಾಳ್ ಟೋಲ್ ಗೇಟ್ನ ಬಳಿ ಭತ್ತ ನೀರ್ಪಾಲಾಗಿದ್ದು ರೈತ ಕಂಗಾಲಾಗಿದ್ದಾನೆ. ಭತ್ತದ ರಾಶಿಗೆ ನೀರು ನುಗ್ಗಿ ಮೊಳಕೆ ಒಡೆಯುವ ಆತಂಕ ಎದುರಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಹ ಪರಿಸ್ಥಿತಿ ರೈತರದ್ದಾಗಿದೆ. ಈ ಫೆಂಗಲ್ ಚಂಡಮಾರುತ ಈಗಾಗಲೇ ಸಾಕಷ್ಟು ಅವಾಂತರವನ್ನ ಅನಾಹುತವನ್ನ ಸೃಷ್ಟಿ ಮಾಡಿದೆ. ರೈತರು ಈ ಚಂಡಮಾರುತದಿಂದ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಅಕಾಲಿಕ ಮಳೆಗೆ ಭತ್ತದ ಬೆಳೆ ನೀರ್ಪಾಲಾಗಿದೆ. ಒಣಗೋದಕ್ಕೆ ಅಂತ ಭತ್ತವನ್ನ ಹಾಕಲಾಗಿತ್ತು, ಆದರೆ ಸಂಪೂರ್ಣ ನೀರ್ಪಾಲಾಗಿದೆ ಈ ಭತ್ತ. ಹೆಟ್ನಾಳ್ ಟೋಲ್ ಗೇಟ್ ಬಳಿ ಭತ್ತ ನೀರ್ಪಾಲಾಗಿದೆ. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ರಿ. ಭತ್ತ ಸುರಿದಂತಹ ಮಳೆಗೆ ಹರಿದು ಹೋಗಿರುವಂತಹ ದೃಶ್ಯ. ರಸ್ತೆ ತುಂಬೆಲ್ಲ ಭತ್ತ ಇದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಹ ಪರಿಸ್ಥಿತಿ ಅಂತ ರೈತರು ಗೋಳಾಡ್ತಿದ್ದಾರೆ. ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಕೊಪ್ಪಳ ಜಿಲ್ಲೆಯ ರೈತರನ್ನ ಹೈರಾಣಾಗಿಸಿದೆ. ಕಳೆದ 2 ದಿನಗಳು ಕೂಡ ಕೊಪ್ಪಳದಲ್ಲಿ ಮಳೆ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಭತ್ತವನ್ನೇ ಬೆಳೆದಂಥ ರೈತರು ಇದೀಗ ಕಂಗಾಲಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅವರಿಗೇನು ಭತ್ತವನ್ನು ಆರಿ ಹಾಕಿದ್ರು, ಆದರೆ ಕಳೆದ 2 ದಿನ ಕೂಡ ಏನು ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ಅವರಿಗೆ ಭತ್ತ ಈಗ ಮೊಳಕೆ ಹೊಡೆತಕ್ಕಂಥ ಒಂದು ಕಾರ್ಯ ಆರಂಭವಾಗಿರ್ತಕ್ಕಂಥ. ನಾನೀಗ ಕೊಪ್ಪಳ ತಾಲೂಕಿನ ಹೆಟ್ನಾಳ್ ಟೋಲ್ ಗೇಟ್ ಬಳಿ ಇದ್ದೀನಿ. ನನ್ನ ದೃಶ್ಯದ ಹಿಂಭಾಗದಲ್ಲಿ ನೋಡ್ಬೋದು. ಏನಂತ ಹೇಳಿದ್ರೆ ಈಗಾಗಲೇ ರೈತರು ಇಲ್ಲಿ ಕಳೆದ ಒಂದು ವಾರ 15 ದಿನ ಕೂಡ ಇಲ್ಲಿ ಭತ್ತವನ್ನು ಕಟಾವು ಮಾಡ್ಕೊಂಡ್ಬಂದು ಅದನ್ನು ಇಲ್ಲಿ ರಾಶಿಗೆ ಹಾಕಿದ್ರು. ಏನು ಯಾವಾಗ ಕಳೆದ 2-3 ದಿನಗಳಿಂದ ಏನು ಮಳೆ ಆಗ್ತಾ ಇದೆ, ಈ ಒಂದು ಮಳೆಯಿಂದಾಗಿ ಇದೀಗ ಭತ್ತ ನೀರಿನಲ್ಲಿ ಕೊಚ್ಕೊಂಡು ಹೋಗಿರ್ತಕ್ಕಂಥ ನಾವೀಗ ದೃಶ್ಯದಲ್ಲಿ ಕಾಣತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚು ಭತ್ತವನ್ನೇ ಬೆಳೆದಿರೋ ಸುತ್ತಮುತ್ತಲ ಹೆಟ್ನಾಳ್ ಆಗಿರ್ಬೋದು, ಅಗಲಿಕೆರೆ ಭಾಗದ ಎಲ್ಲ ರೈತರು ಕೂಡ ಇದೇ ಒಂದು ಪ್ರದೇಶದಲ್ಲೇ ಬಂದು ಭತ್ತವನ್ನು ಆರಿ ಹಾಕಿದ್ರು. ಈಗ ಏನು ಫೆಂಗಲ್ ಎಫೆಕ್ಟ್ನಿಂದಾಗಿ ಏನು ಮಳೆ ಆಗ್ತಾ ಇದೆ, ಈ ಮಳೆಯಿಂದ ಇದೀಗ ರೈತರು ಭತ್ತವನ್ನು ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ರೀತಿಯಲ್ಲಿ ಸವಾಲಿನ ಕೆಲಸ ಆಗಿದೆ. ಯಾಕಂತಂದ್ರೆ ಈ ಒಂದು ಮಳೆಯ ನೀರು ಈ ಒಂದು ಭತ್ತದ ಒಳಗಡೆ ಹೋಗಿರ್ತಕ್ಕಂಥದ್ದನ್ನು ನಾವೀಗ ದೃಶ್ಯದಲ್ಲಿ ಕಾಣಬಹುದಾಗಿದೆ. ಮತ್ತೊಂದು ಕಡೆ ಮೇಲ್ಗಡೆ ಭಾಗದಲ್ಲಿ ಕೂಡ ನೀರು ನಿಂತ್ಕೊಂಡಿರ್ತಕ್ಕಂಥದ್ದು. ಇದರಿಂದಾಗಿ ಸಹಜವಾಗಿಯೇ ಭತ್ತ ಇದೇ ರೀತಿ ಅಂತ ಪರಿಸ್ಥಿತಿ ಮುಂದುವರೆದ್ರೆ ಇನ್ನೊಂದು 2-3 ದಿನದಲ್ಲಿ ಭತ್ತ ಮೊಳಕೆ ಹೊಡೆದು ಮೊಳಕೆ ಹೊಡಿತದೆ. ಹೀಗಾಗಿ ಆ ಒಂದು ಭತ್ತವನ್ನು ಯಾರು ಕೂಡ ಖರೀದಿ ಮಾಡಲಿಕ್ಕೆ ಮುಂದ್ಗಡೆ ಬರೋದಿಲ್ಲ. ನೋಡ್ಬೋದು ನಾವು ಮತ್ತೊಂದು ಭಾಗದಲ್ಲಿ ಕೂಡ ಅತಿ ಹೆಚ್ಚು ಇಲ್ಲಿ ರಾಶಿಯನ್ನು ಹಾಕಿದ್ದಾರೆ ರೈತರು. ಇದೇ ರೀತಿಯಾಗಿ ಒಂದು ಪರಿಸ್ಥಿತಿ ಮುಂದುವರೆದ 2-3 ದಿನದಲ್ಲಿ ರೈತರಿಗೆ ಸಂಕಷ್ಟಕ್ಕೆ ದುಡೋದ್ರಲ್ಲಿ 2 ಮಾತಿಲ್ಲ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದ್ ಕಡೆ ಮಳೆ, ಮತ್ತೊಂದು ಕಡೆ ಬಿಸಿಲು ಇರದೇ ಇರತಕ್ಕಂಥ. ಯಾಕಂದ್ರೆ ಭತ್ತ ಒಣಗಲಿಕ್ಕೆ ಬಿಸಿಲು ಅವಶ್ಯವಾಗಿ ಬೇಕೇ ಬೇಕು. ಆದರೆ ಈಗ ಬಿಸಿಲು ಇರದೇ ಕಾರಣಕ್ಕಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ಈಗ ಇಲ್ಲಿ ರೈತರು ಕೂಡ ಇದ್ದಾರೆ. ಅವ್ರನ್ನ ಮಾಸೊಂದೊಂದು ಕೆಲಸವನ್ನ ಮಾಡೋಣ. ಯಾಕಂತ ಹೇಳಿದ್ರೆ ಈ ಒಂದು ಫೆಂಗಲ್ ಎಫೆಕ್ಟ್ ರೈತರಿಗೆ ಯಾವ ರೀತಿ ಅಂತ ಒಂದು ತೊಂದರೆಯನ್ನ ಉಂಟು ಮಾಡಿದೆ ಅಂತೇಳಿ. ಯಜಮಾನ್ರಿ ಹೇಳ್ರಿ, ಈಗ ನಿಮಗೆ ಒಂದು ಸೈಕ್ಲೋನ್ ಎಫೆಕ್ಟ್ ಆಗಿರ್ತಕ್ಕಂಥದ್ದು, ನಿಮ್ಗೆ ಎಷ್ಟು ದಿನದಲ್ಲಿ ಭತ್ತ ಹಾಕಿದ್ರಿ, ನಿಮ್ಗೆಲ್ಲ ಏನೆಲ್ಲ ತೊಂದರೆ ಆಗಿದೆ ಏನು ಅಂತ? ಭತ್ತ ಎಲ್ಲ ಕೊಚ್ಕೊಂಡು ಹೋಗೈತ್ರಿ ಸರ್. ಭತ್ತ ಕೊಚ್ಕೊಂಡು ಹೋಗಿ ಎಲ್ಲ ಬಾಳಿಕೆ ನಾಟಿ ಬಿಡೈತ್ರಿ. ಒಳಗೆ ನೀರು ಒಕ್ಕೊಂಬಿಟ್ಟವ್ರಿ. ಅದ್ರಾಗ ನೀರು ಒಕ್ಕಂದ ನಮ್ಗೆ ಲುಕ್ಷಣೆ ಆಗೈತ್ರಿ. ಈಗ ಅದನ್ನ ಯಾಕೆ ತೆಗಿತಾ ಇಲ್ಲ ನೀವು ಹೊರಗಡೆ? ಈಗ ತೆಗೆದ್ರೆ ಅವಮಾನಕ್ಕೆ ಮತ್ತೆ ಇದಾಗ ಬಿಡ್ತೀರಿ. ಅದು ಈಗ ತೆಗೆದ್ಬಿಟ್ರೆ ಅವಮಾನಕ್ಕೆ ಗಟ್ಟಿಯಾಗಿ ಬಿಡ್ತದೆ. ಗಟ್ಟಿಯಾಗಿ ಬಿಡ್ತೀರಿ ಸರ್. ಅದು ಕೈಗೆ ಬಂತು ಬಾಯಿಗೆ ಬರ್ಲಂಗೆ ಆಗೈತ್ರಿ. ಈಗ ಕೈ ಬಂತು ಬಾಯಿ ಬರ್ಲಂಗೆ ಆಗೈತ್ರಿ. ಈಗ ಹಿಂಗಾಗಿ ಲುಕ್ಷಣೆ ಬಿಡತ್ತೀರಿ. ನಮ್ಗೆ ಭಾಳ ಲುಕ್ಷಣೆ ಆಗೈತಿ. ಯಜಮಾನ್ರಿ, ಈಗ 3-4 ದಿನ ಆಯ್ತು ಬರೇ ಮಳೆ ಗಿಳಿ ಐತಿ. ಏನ್ ತೊಂದರೆ ಆಗೈತಿ ನಿಮ್ಗೆ? ಹೌದು ಸರ್, ತೊಂದರೆ ಮಳೆ ದೇವಲಿಂದ ತೊಂದರೆ ಎಲ್ಲ ಲಾಸು. ಕೈಗೆ ಬರೋದು ಬಾಯಿಗೆ ಬರೋದು. ಒಟ್ಟಿನ ರೈತರು ಅಂತಂದ್ರೆ ನಾವು ಕಷ್ಟಪಟ್ಟು ಬೆಳೆಯನ್ನ ಬೆಳೆದಿದ್ವಿ, ಭತ್ತವನ್ನ ಬೆಳೆಯನ್ನ. ಆದ್ರೆ ಇದೀಗ ಮಳೆಯಿಂದಾಗಿ ನಮ್ಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತ ಪರಿಸ್ಥಿತಿ ಆಗಿದೆ ಅಂತೇಳಿ ರೈತ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಹಿಟ್ನಾಳ್ ಗ್ರಾಮದ ಕ್ಯಾಮರಾಮನ್ ಸಮೀರ್ ಜೊತೆ ದೊಡ್ಡಶಾಲಿಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.